ಕಡಿಮೆ ಎತ್ತರದ ಅಗಸ್ತ್ಯ ಮುನಿ ದೇವಾಲಯ ನಿರ್ಮಿಸಲು ಯೋಚಿಸಿದರು. 3 ಅಡಿ 6 ಇಂಚು ಎತ್ತರದ ಅಗಸ್ತ್ಯ ಶಿಲ್ಪಿಯನ್ನ ಹುಡುಕಲು ಶುರು ಮಾಡಿದರು. 5 ಅಡಿ 3 ಇಂಚಿನ ಲೋಪಾಮುದ್ರಾ ನಗುತ್ತ ನೋಡಿದಳು. ಅಗಸ್ತ್ಯರಿಗೆ ಲೋಪಾಮುದ್ರಾ ಹೇಳಿದಳು, ಅಗಸ್ತ್ಯರಿಗೆ ನಾನು ಗಣೇಶನ ವಿನ್ಯಾಸ ಮಾಡುತ್ತೇನೆ. ಲೋಪಾಮುದ್ರಾ ಮಣ್ಣಿನಿಂದ ಗಣೇಶ ಮೂರ್ತಿಯನ್ನು ರೂಪಿಸಿದಳು. ಚಿಕ್ಕ ಅಗಸ್ತ್ಯ ಆಶ್ಚರ್ಯದಿಂದ ಮೆಲಕ್ಕೆ ನೋಡಿ ನಿಂತರು. ಎತ್ತರದ ಲೋಪಾಮುದ್ರಾ ಅದ್ಭುತ ಕಲೆಯನ್ನ ತೋರಿಸಿದಳು. ಆದರೂ ಅಗಸ್ತ್ಯನು ಇನ್ನೂ ಶಿಲ್ಪಿಯನ್ನ ಹುಡುಕುತ್ತಿದ್ದನು. ಚಿಕ್ಕ ಅಗಸ್ತ್ಯ ಮುನಿ ಕಾಡಿನಲ್ಲಿ ಹುಡುಕಾಟ ಮುಂದುವರಿಸಿದರು. ಲೋಪಾಮುದ್ರಾ ಗಣೇಶ ಮೂರ್ತಿಯನ್ನ ಪೂರ್ಣಗೊಳಿಸಿದಳು. ಅವಳು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಅಷ್ಟರಲ್ಲಿ ಗಣೇಶನು ಬಾಲಕನ ರೂಪದಲ್ಲಿ ಬಂದನು. ಗಣೇಶ ಹೇಳಿದನು, ನಾನು ಶಿಲ್ಪಿ. ಅಯ್ಯೋ, ಚಿಕ್ಕ ಅಗಸ್ತ್ಯ ಮುನಿ ಬಾಲಕನತ್ತ ನೋಡಿದರು. ಬಾಲಕ ಕ್ಷಣದಲ್ಲೇ ದೇವಾಲಯ ವಿನ್ಯಾಸ ತೋರಿಸಿದನು. ಎಲ್ಲರೂ ಆ ಶಿಲ್ಪಕಲೆಯನ್ನು ನೋಡಿ ಆಶ್ಚರ್ಯಪಟ್ಟರು. ವಾಯಸದ ಅಗಸ್ತ್ಯ ಮುನಿ ಅರಿತುಕೊಂಡರು, ಓ, ಇವನು ಗಣೇಶನೇ. ಗಣೇಶನು ನಗುತ್ತಾ ಆಶೀರ್ವದಿಸಿದನು. ಲೋಪಾಮುದ್ರೆಯ ಕಲೆಗೆ ದೈವಿಕ ಆಶೀರ್ವಾದ ದೊರಕಿತು. ಚಿಕ್ಕ ಅಗಸ್ತ್ಯ ಸಂತೋಷದಿಂದ ನಮಸ್ಕರಿಸಿದರು. ದೇವಾಲಯ ನಿರ್ಮಾಣ ಯಶಸ್ವಿಯಾಗಿ ನಡೆಯಿತು. ಈ ಕಥೆ ಕಲೆ ಮತ್ತು ಭಕ್ತಿಯ ಮಹತ್ವ ಹೇಳುತ್ತದೆ.